ಕೃಷಿ ಚಟುವಟಿಕೆಯಲ್ಲಿ ಆದಾಯ ಕಡಿಮೆ, ಬಿಸಿಲು ಮಳೆ ಅನ್ನದೇ ದುಡಿಮೆ ಮಾಡಿದ್ರೂ ಆದಾಯ ಕೈ ಸೇರುವ ಭರವಸೆ ಇಲ್ಲ. ಹೀಗಾಗಿ ದಶಕಗಳ ಕಾಲ ವ್ಯವಸಾಯ ಮಾಡಿಕೊಂಡಿದ್ದ ರೈತರೇ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಆದರೆ ಇಲ್ಲೊಬ್ಬ ದಿಟ್ಟ ರೈತ ಮಹಿಳೆ ಬರಡು ಭೂಮಿಯಲ್ಲಿ ಬಂಗಾರದಂತಹ ಬೆಳೆ ಬೆಳೆದು ಇತರರಿಗೆ ಮಾದರಿಯಾಗಿದ್ದಾರೆ. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಟ್ಟದೆ ಇರಬೇಕೆಂದು ಕೆಟ್ಟದೆ ಇರಬೇಕೆಂದೆಂದು. ಸಂಕಷ್ಟಗಳ ಸರಮಾಲೆಯ ನಡುವೆಯೂ ಸಾಧನೆಯ ಮೆಟ್ಟಿಲು ಏರಿದ ಛಲಗಾರ್ತಿಯರು ನಮ್ಮ ನಡುವೆ ಇದ್ದಾರೆ. ಭೂತಾಯಿ ಕೈ ಹಿಡಿಲಿಲ್ಲ ಅಂತ ಅನ್ನದಾತರು ಆತ್ಮಹತ್ಯೆ ದಾರಿ ಹಿಡಿದಿರೋ ಇಂದಿನ ದಿನಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡೋ ಮೂಲಕ ಈ ಮಹಿಳೆ ಸೈ ಎನ್ನಿಸಿಕೊಂಡಿದ್ದಾಳೆ. ರೈತ ಭೂಮಿಯ ಚೊಚ್ಚಲ ಮಗ, ಕರಮುಗಿಯೋ ಆತನಿಗೆ, ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ಭೂಮಿಯ ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ, ಭೂಮಿಯ ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ, ಹಸಿರೇ ಉಸಿರು ಎಂದು ಸಾರುವ. ಇವರ ಹೆಸರು ಹೇಮಶ್ರೀ. ಹಾಸನದ ವಿದ್ಯಾನಗರದ ನಿವಾಸಿ. ನೋಡೋಕೆ ಹೈಫೈ ರೀತಿ ಕಂಡ್ರು ಅಪ್ಪಟ ರೈತ ಮಹಿಳೆ. ಬೆಳಗ್ಗೆ 5ರಿಂದ ರಾತ್ರಿ 10ರವರೆಗೂ ಕೃಷಿ ಚಟುವಟಿಕೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಕೃಷಿಯನ್ನೇ ಉಸಿರಾಡ್ತಾ ಇರುವ ಸಾಧಕಿ. ಹಾಸನ ನಗರದಿಂದ ಸುಮಾರು 15 ಕಿಲೋಮೀಟರ್ ದೂರದ ಗೌರಿಪುರ ಗ್ರಾಮದಲ್ಲಿ 20 ಎಕರೆ ಜಮೀನು ಹೊಂದಿರೋ ಹೇಮಶ್ರೀ ಅವರ ಹುಟ್ಟೂರು ಊಟಿ. ಓದಿದ್ದು PUCವರೆಗೆ. ಬೇಸಾಯ ಅಂದ್ರೆ ಏನು ಅಂತ ಗೊತ್ತಿಲ್ಲದ, ಬರದಿಂದ ಕುಡಿಯೋ ನೀರಿಗೂ ಹಾಹಾಕಾರ ಎದುರಿಸ್ತಾ ಇರೋ ದಿನಗಳಲ್ಲಿ ತಾತ ನೀಡಿದ ಬಂಜರು ಜಮೀನನ್ನೇ ಹಸಿರಾಗಿಸಿ ಉತ್ತಮ ಬೆಳೆ ಬೆಳೀತಾ ಇದ್ದಾರೆ. ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಜಮೀನು ಶುರು ಮಾಡಿದಾಗ್ಲಿಂದ ನಾನು ವೆರಿ ಫಸ್ಟ್ ಡೇ ನನ್ನ ಜಮೀನು ಇಲ್ಲಿದೆ ಮಾಡ್ಕೊ ಅಂತ ನಮ್ಮ ತಂದೆಯವ್ರು ಕೊಟ್ಟಾಗ್ಲಿಂದನೂ ನನ್ನ ಅವರು ಕೊಡೋ ದಿವಸನೇ ಹೇಳಿದ್ರು, ನಾವೆಲ್ಲ ಊಟಿಲಿ ಆ ಕಾಲದಲ್ಲಿ ಎಲ್ಲ ಪಾಯ್ಸನ್ ಹಾಕಿ ಅಷ್ಟರಲ್ಲಿ ಎಲ್ಲ ಅಲ್ಲೆಲ್ಲ ಬೆಳೀತಾ ಇದ್ದಿದ್ದೆ ವೆಜಿಟೇಬಲ್ಸು. ಹಂಗಾಗಿ ಎಲ್ಲ ತುಂಬ ಹೈ ಇದಿರೋಂಥ ಪಾಯ್ಸನ್ನ ಸ್ಪ್ರೇ ಮಾಡ್ತಾಯಿದ್ರು. ನಾವೆಲ್ಲ ಎನ್ವೈರ್ಮೆಂಟ್ ಎಲ್ಲ ಹಾಳು ಮಾಡಿದ್ದೀವಿ, ಮತ್ತು ಸಾಯಿಲು ಹಾಳು ಮಾಡಿದ್ದೀವಿ, ಮತ್ತು ಜನಗಳಿಗೆ ಚಿಕ್ಕ ಚಿಕ್ಕದಾಗಿ ಪಾಯ್ಸನ್ನು ತಿನ್ನಿಸ್ತೀವಿ. ಪ್ರಾಮಿಸ್ ಮಾಡು ಅದನ್ನು ಮಾಡೋಕ್ಕೆ ಹೋಗಬೇಡ, ಬರೀ ಎನ್ವೈರ್ಮೆಂಟಿಗೆ ಏನು ಕೊಡುಗೆ ಕೊಡ್ಬೋದು, ಭೂಮಿನ ನೀನು ಉಳಿಸ್ಕೊ ಅಂಥ ಕೆಲಸ ಮಾಡು ಈ ಜಮೀನಲ್ಲಿ ಅಂತ ಹೇಳಿದ್ರು. ಆವಾಗಲಿಂದ ಆ ಥರ ಮಾಡಬೇಕು ಅಂದರೆ ನನಗೆ ಗೊತ್ತೇ ಇಲ್ವಲ್ಲ, ನೀನು ಭೂಮಿಗೆ ಹೋಗು, ನೀನೇನು ಪಾಯ್ಸನ್ ಹಾಕಬೇಡ, ಅದೇ ಕೊಡುತ್ತೆ ಅಂತ. ಈಗ ಇಲ್ಲೇ ನೀವೇ ನೋಡ್ತಾ ಇದ್ದೀರಾ, ಗಿಡ ಮರ ಎಲ್ಲ ಬೆಳೆದಿದೆ. ಇದು 20 ವರ್ಷದಿಂದ ನಾನೇನು ಉಳುಮೆ ಮಾಡಿಲ್ಲ. ಈ ಮರದಲ್ಲಿ ಕೊಡ್ತಾ ಇರೋ ಕಾಯಿ ಇವತ್ತೇನು ಬೀಳ್ತಿದೆ ಅದು ಒಂಥರ ನೇಚರ್ಸ್ ಗಿಫ್ಟ್ ಅಂತಲೇ ಹೇಳಬೇಕು. ತೆಂಗಿದೆ, ಅಡಿಕೆ ಇದೆ, ಬಾಳೆ ಇದೆ, ಏಲಕ್ಕಿ ಇದೆ, ಕಾಫಿನೂ ಇದೆ, ಮೆಣಸಿದೆ. ಆಮೇಲೆ ತರಕಾರಿ ಬಂದು ಎಲ್ಲ ಥರ ತರಕಾರಿನೂ ಬೆಳ್ಕೊಳ್ತೀನಿ. ಮೆಣಸಿನ್ಕಾಯಿಯಿಂದ ಮೆಣಸಿನ್ಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಕ್ಯಾಬೇಜು ಆ ಥರದ್ದು. ಮತ್ತು ಈಗ ಕಮರ್ಷಿಯಲ್ ಕ್ರಾಪ್ ಅಂತ ಹೋಗುವಾಗ ಕೃಷಿಗೆ ಹೋದಾಗ ಜೋಳ ಬೆಳ್ಕೊಳ್ತೀನಿ, ಆಲೂಗಡ್ಡೆ, ರಾಗಿ, ತೊಗರಿ, ಕಾಳು. ಅದು ನನ್ನ ಮನೆಗೆ ನಮ್ಮ ಜೀವನ ಮಾಡೋಕ್ಕೆ ಏನೆಲ್ಲ ಬೇಕು 90% ಎಲ್ಲನ ನಾನೇ ಬೆಳ್ಕೊಳ್ತೀನಿ. ಸದ್ಯ ಜಮೀನಿನಲ್ಲಿ ಕಾಫಿ, ಏಲಕ್ಕಿ, ಕಿತ್ತಲೆ, ಕರಿಮೆಣಸು, ಅಡಿಕೆ, ಶುಂಠಿ ಹಾಗೂ ತರಕಾರಿ ಬೆಳೆ ಇದೆ. ಅಷ್ಟೇ ಅಲ್ಲ, ತೆಂಗು, ಸಿಲ್ವರ್, ತೇಗ, ಹಲಸು, ಅಡಿಕೆ ಮರಗಳು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇವೆ. ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಜೈವಿಕ ಬದು, ಕೃಷಿ ಹೊಂಡ, ಮಳೆ ನೀರು ಸಂಗ್ರಹ, ಚೆಕ್ ಡ್ಯಾಂ ನಿರ್ಮಿಸಲಾಗಿದೆ. ನೀರಿನ ಸದ್ಬಳಕೆಗೆ ತುಂತುರು ಹಾಗೂ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ಈ ತೋಟಕ್ಕೆ ಒಂದು ಹಿಡಿ ರಾಸಾಯನಿಕ ಗೊಬ್ಬರವನ್ನೂ ಬಳಸುವುದಿಲ್ಲ.
ಸಾವಯವ ಪದ್ಧತಿಯಲ್ಲೇ ಬೆಳೆಗಳನ್ನ ನಿರ್ವಹಣೆ ಮಾಡಲಾಗ್ತಾ ಇದೆ. ಪಶುಪಾಲನೆಗೂ ಒತ್ತು ಕೊಟ್ಟಿದ್ದು ಇದುವೇ ಕೃಷಿಗೆ ಆಧಾರ ಅಂತಾರೆ ಹೇಮಶ್ರೀ. ಹಸು ಇದ್ದಾಗ ನಾವು ಎಲ್ಲೇ ಹೋಗಿದ್ರು ಮನೆಗೆ ಬರ್ತೀವಿ. ಅದರಿಂದ ನಿಮ್ಗೆ ಅವತ್ತು ಮಾರಾಟ ಮಾಡಿದ್ರೆ ಅವತ್ತು ದುಡ್ಡು ಸಿಗುತ್ತೆ, ಇಲ್ಲ ವಾರಕ್ಕಾದರೂ ಸಿಗುತ್ತೆ. ನಿಮಗೊಂದು 2 ಹಸು ಇಟ್ಕೊಂಡು ನಾವು ಶುರು ಮಾಡಿದ್ವು ಅಂದರೆ ಧಾರಾಳವಾಗಿ ಜೀವನ ಮಾಡ್ಕೋಬೋದು. ಹೌದು, ಹಸು ಇದೆ, ಆಗ ಮೇಯ್ಸೋದೆಲ್ಲಿ ಅಂತ ಅಂದ್ಬಿಟ್ಟು ಆಗ 1 ಎಕರೆಲ್ಲೇ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮೇವು ಹಾಕ್ಕೊಂಡು ಹಸು ಇಲ್ದಲೇ ಜಮೀನು ಮಾಡ್ತೀವಿ ನಾವು ಅಂದರೆ ತುಂಬ ಕಷ್ಟ. ಅದು ಬ್ಯಾಕ್ ಬೋನ್. ಅದು ಮಸ್ಟ್ ಶುಡ್ ಇದ್ದಾಗ ಡೈಲಿ ಇನ್ಕಮ್ ಅದು. ಆವಾಗ ನಮಗೆ ಧೈರ್ಯ ಬರುತ್ತೆ. ಅದರಿಂದ ಇವತ್ತು ಹಾಲು ಕೊಡುತ್ತೆ, ನಾವು ನಾಳೆ ದುಡ್ಡು ಮಾಡ್ಕೋಬೋದು ಅಂತ. ಇಲ್ಲಿ ಒಂದು 27 ಎಕರೆ ಇದೆ. ಅದರಲ್ಲಿ ಎಲ್ಲ ಕ್ರಾಪು ಹಾಕ್ಕೊಂಡಿದ್ದೀನಿ. ಹೆಚ್ಚಿಗೆ ಫಾರೆಸ್ಟ್ರಿ ಇದಕ್ಕೂ ಆವಾಗಲಿಂದ ಒತ್ತು ಕೊಟ್ಕೊಂಡು ಬಂದೆ. ಅದರಲ್ಲೂ ತುಂಬಾ ಅನುಕೂಲ ಇದೆ. ಹೆಬ್ಬೇವು, ಟೀಕ್, ಸಿಲ್ವರ್ ಪ್ರತಿ ವರ್ಷ ಏನಿಲ್ಲ ಅಂದರೂ ಒಂದು 3-4 ಲಕ್ಷಕ್ಕೆ ಮರ ಮಾರ್ತಾಯಿದ್ದೀನಿ 10 ವರ್ಷದಿಂದ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ಹೇಮಶ್ರೀ ಬರೀ ಬೆಳೆ ಬೆಳೆಯೋದಷ್ಟೇ ಅಲ್ಲ, ಮಾರುಕಟ್ಟೆ ಮಾಡೋದ್ರಲ್ಲೂ ತಮ್ಮದೇ ವಿಧಾನಗಳನ್ನ ಅನುಸರಿಸ್ತಾ ಇದ್ದಾರೆ. ಈ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಹೇಮಶ್ರೀ ಈ ಭಾಗದ ಪ್ರಗತಿಪರ ರೈತ ಮಹಿಳೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಕೃಷಿಯನ್ನ ತುಂಬಾ ಪ್ರೀತಿಸುವ ಇವರು ಹಗಲು ಇರುಳು ಎನ್ನದೇ ಶ್ರಮ ವಹಿಸಿ ದುಡಿತಾ ಇದ್ದಾರೆ. ಸಾವಯವದಲ್ಲಿ ಬೆಳೆದ ಇವರ ಉತ್ಪನ್ನಗಳಿಗೆ ಬಹುಬೇಡಿಕೆ ಉಂಟು. ಇವರು ಕೆಲವು ಬೆಳೆಗಳನ್ನ ನೇರವಾಗಿ ಮಾರುಕಟ್ಟೆಗೆ ಕಳುಹಿಸದೆ ಮೌಲ್ಯವರ್ಧನೆ ಮಾಡಿ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡ್ತಾ ಇರೋದು ಮತ್ತೊಂದು ವಿಶೇಷ. ಸಾಮಾನ್ಯವಾಗಿ ತೆಂಗು ಬೆಳೆಗಾರರು ಎಳೆಯ ಕಾಯಿಗಳನ್ನ ಅಥವಾ ಒಣ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತಾರೆ. ಆದ್ರೆ ಹೇಮಶ್ರೀ ಹಾಗಲ್ಲ. ತೆಂಗಿನಕಾಯಿಯಿಂದ ಎಣ್ಣೆ ತೆಗೆದು ತಮ್ಮದೇ ಬ್ರ್ಯಾಂಡ್ ಮೂಲಕ ಮಾರಾಟ ಮಾಡ್ತಾ ಇದ್ದಾರೆ. ತೆಂಗಿನ ಎಣ್ಣೆ ತೆಗೆಯೋ ವಿಧಾನ ಕೂಡ ವಿಶೇಷವಾಗಿದೆ. ಒಂದು ರಾ ಮೆಟೀರಿಯಲ್ 1 kgಗೆ 300 ml ಆಯಿಲ್ ಬರೋದು. ಅಂಥದ್ರಲ್ಲಿ ನಾವು ಈಗ ತಿಂತಾ ಇರೋದಿಂಥ ಪಾಯ್ಸನ್ ಏನು ಮಿಕ್ಸ್ ಇರ್ಬೋದು ಅಂಥೇಳಿ ನಮ್ಮ ತಂದೆನ ನಾವು ಡಿಸೈಡ್ ಮಾಡಿದ್ವಿ. ಆವಾಗ ಕೋಕೋನಟ್ಗೂ ಬೆಲೆ ಇರಲಿಲ್ಲ. ನಾನು ಯಾವುದಾದ್ರೂ ಒಂದು ಪದಾರ್ಥ ಬೆಳೆದ್ರೆ ಅದನ್ನು ಪ್ರಾಡಕ್ಟ್ ನಾನೇ ಮಾರಾಟ ಮಾಡ್ಕೊಳ್ತೀನಿ. ಅಷ್ಟು ವರ್ಷದಿಂದ ನಾನು ತೆಂಗಿನಕಾಯಿ ಒಂದು ಮಾರ್ಕೆಟ್ಗೆ ಆಗಬೇಕಾಗಿರೋದು. ಅದು ಯಾಕೆ ತೆಂಗಿನಕಾಯಲ್ಲಿ ಏನಾದರೂ ಬೈ ಪ್ರಾಡಕ್ಟ್ ಮಾಡಬಾರ್ದು ಅಂತ ನೋಡುವಾಗ ಇದು ಎಣ್ಣೆ ವಿಚಾರ ತಿಳಿತು. ಇದರಲ್ಲಿ ಬೇರೆ ಬೇರೆ ಮೆಥಡ್ ಇದೆ. ಡ್ರೈ ಮೆಥಡ್, DME ಮೆಥಡ್ ಮತ್ತು ಕೋಲ್ಡ್ ಪ್ರೆಸ್ ಅಂತ. ಸೊ ನನಗೆ ಮಾರ್ಕೆಟಿಂಗ್ ಮತ್ತು ನನಗೆ ಯಾವುದು ಈಸಿ ಆಗುತ್ತೆ, ನನ್ನಲ್ಲಿ ಇಲ್ಲಿರೋರಂತ ಹೆಣ್ಮಕ್ಳುಗಳಿಗೆ ಕೆಲಸ ಕೊಡಬೇಕು ಅಂತ ನನ್ನದೊಂದು ಮೇನ್ ಇಂಟೆನ್ಷನು. ಅವ್ರಿಗೆ ಯಾವ್ದು ಸೂಕ್ತವಾಗಿ ಮಾಡ್ಬೋದು, ಈಸಿಯಾಗಿ ನಾನು ಎಲ್ಲರೂ ಮಾನಿಟ್ರಿಂಗ್ ಇಲ್ದಲೇ ಮಾಡ್ಬೋದು ಅಂತ ಈ ಥರ ಎಣ್ಣೆನ ಸೆಲೆಕ್ಟ್ ಮಾಡಿಕೊಂಡು ವರ್ಜಿನ್ ಕೋಕೋನಟ್ ಆಯಿಲ್ ಮಾಡ್ತಾಯಿದ್ದೀನಿ. ಇನ್ನು ರೈತರಿಗೆ ತಾವು ಬೆಳೆದ ಬೆಳೆಯನ್ನ ಮಾರಾಟ ಮಾಡುವುದೇ ದೊಡ್ಡ ತಲೆನೋವು. ಕಷ್ಟಪಟ್ಟು ವರ್ಷಗಳ ಕಾಲ ಬೆಳೆದ ಬೆಳೆಗೆ ಕನಿಷ್ಠ ಬೆಲೆಯೂ ಸಿಗೋದಿಲ್ಲ. ಆದ್ರೆ ಇಂತಹ ಸಮಸ್ಯೆಗಳನ್ನ ಮೆಟ್ಟಿ ನಿಂತ ಹೇಮಶ್ರೀ ಬೆಳೆದ ವಸ್ತುಗಳ ಉಪ ಉತ್ಪನ್ನಗಳನ್ನ ತಯಾರಿಸಿ ಮಧ್ಯವರ್ತಿಗಳನ್ನ ದೂರ ಇಟ್ಟು ತಾವೇ ಮಾರಾಟ ಮಾಡ್ತಾ ಇದ್ದಾರೆ. ನಗರದಲ್ಲಿ 100ಕ್ಕೂ ಹೆಚ್ಚು ಮನೆಗಳಿಗೆ ಪ್ರತಿನಿತ್ಯ ಬೇಕಾಗೋ ವಸ್ತುಗಳನ್ನ ಪೂರೈಕೆ ಮಾಡೋ ಹೇಮ ವಿಷಮುಕ್ತ ಹಾಲು, ತರಕಾರಿ, ತೆಂಗಿನಕಾಯಿ, ಸೊಪ್ಪು, ಹಣ್ಣುಗಳನ್ನ ಜನರಿಗೆ ತಲುಪಿಸ್ತಾ ಇದ್ದಾರೆ. ಕೊಳ್ಳುವ ಗ್ರಾಹಕರಿಗೆ ವಿಷಮುಕ್ತ ಆಹಾರ ಪದಾರ್ಥ ಎಂಬ ಖುಷಿ ಇದ್ರೆ ಹೇಮ ಅವರಿಗೆ ನಿರೀಕ್ಷೆ ಮೀರಿದ ಆದಾಯ ಕೈ ಸೇರ್ತಾ ಇದೆ. ನಾವು ಮಾರ್ಕೆಟ್ ಸ್ಟಡಿ ಮಾಡ್ಕೋಬೇಕು. ಮೊದಲು ನಾನು ಏನೇ ಬೆಳಿತೀನಿ ಅಂತಂದ್ರು, ನನ್ನಲ್ಲಿ ಮೊದಲು ನಾನು 10 ಎಕರೆ ಗುಲಾಬಿ ಹಾಕಿದ್ದೆ, ರೋಸ್ ಇತ್ತು. ಅವ್ರಿಗೆ ನೀಡಿತ್ತು ಅಷ್ಟು. ನಮ್ಮ ಹಾಸನ ಡಿಸ್ಟಿಕ್ಕಿಗೆ ಒಂದು 25,000-50,000 ಹೂ ಬೇಕಾಗ್ತಾಯಿತ್ತು. ಹಂಗಾಗಿ ಅವ್ರನ್ನ ಸ್ಟಡಿ ಮಾಡಿ ಅದನ್ನು ಮಾಡಿದೆ. ಈಗ ಇಲ್ಲೆಲ್ಲೂ ಸುತ್ತ ಆಯಿಲ್ಲು ಇಲ್ಲ. ಇದು ನೀಡೆಡ್. ಮೊದಲು ಮಾರ್ಕೆಟ್ ಮಾಡೋ ಮತ್ತು ನಾವೇ ಮಾರ್ಕೆಟ್ ಮಾಡಬೇಕು. ಮೀಡಿಯೇಟ್ರಿಂದ ತುಂಬಾ ಇದಾಗ್ತಾಯಿದೆ. ಅದರಲ್ಲೂ ಒಂದು ತಪ್ಪಾಯಿತು. ಎಲ್ಲ ಗುಲಾಬಿ ಬೆಳೆದಿದೆ, ನನಗೆ ಮಾರ್ಕೆಟಿಂಗ್ ಗೊತ್ತಿತ್ತು. ಆವಾಗ ಮಾರ್ಕೆಟಲ್ಲಿ ₹1 ಕೊಡ್ತಾಯಿದ್ರು. ನಾನು ಗುಲಾಬಿ ಹಾಕಿ ಎವ್ರಿ ಡೇ 10,000 ಗುಲಾಬಿ ಕೊಡ್ತಾಯಿದ್ದೆ.
ಗುಲಾಬಿಯಿಂದ ಹೇಮಕ್ಕ ಮುಂದೆ ಬಂದರು ಅಂತ ಹೇಳ್ಬಿಟ್ಟು ಅದನ್ನು ಮಾರ್ಕೆಟ್ ಸ್ಟಡಿ ಮಾಡ್ದಲೆ ತುಂಬ ಆದಾಗ ಏನು ಮಾಡ್ತಾರೆ, ಮಾರ್ಕೆಟ್ ಅವರೇ ಬೀಳಿಸ್ಬಿಡ್ತಾರೆ. ನಾನು ₹1 ಕೊಡ್ತಿದ್ದೆ, ಈಗ ಬೇಕಾದಷ್ಟು ಮಾರ್ಕೆಟಿಗೆ ಬರ್ತಾಯಿದೆ, 20 ಪೈಸೆಗೆ ಕೊಡಿ ಅಂದರು. ನಾನು ಕೊಡಲ್ಲಪ್ಪ ಅಂತ ಬೈ ಪ್ರಾಡಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಅದರಿಂದ ಗುಲ್ಕನ್, ರೋಸ್ ವಾಟರು, ರೋಸ್ ಪೌಡರ್ ಆ ಥರ ಅಲ್ಲೂ ಆಮೇಲೆ 10 ವರ್ಷ ಆದಮೇಲೆ ಗಿಡ ತೆಗೆದೆ. ಸೊ ನಾವು ಕ್ರಿಯೇಟಿವಿಟಿಯಾಗಿ ರೈತರು ಏನಾದರೂ ಮಾಡ್ತಾ ಹೋಗ್ಬೇಕು. ಹೇಮಾ ಅವರ ಜೀವನ ಶೈಲಿ ಕೂಡ ವಿಶೇಷತೆಯಿಂದ ಕೂಡಿದೆ. ಇಲ್ಲಿ ಪ್ರತಿನಿತ್ಯ ಮನೆಗೆ ಬೇಕಾಗೋ ಸಾಮಗ್ರಿಗಳನ್ನ ಹೊರಗಡೆಯಿಂದ ತರೋದಿಲ್ಲ. ಬದಲಿಗೆ ಅವಶ್ಯಕವಿರೋ ಬಹುತೇಕ ಬೆಳೆಗಳನ್ನ ಅವರೇ ಸಾವಯವದಲ್ಲಿ ಬೆಳ್ಕೊಳ್ತಾ ಇದ್ದಾರೆ. ಕೇವಲ ಉಪ್ಪು ಮಾತ್ರ ನಾವು ಅಂಗಡಿಯಿಂದ ಖರೀದಿ ಮಾಡ್ತೀವಿ. ಕೀಟನಾಶಕ ಬಳಸಿ ಬೆಳೆ ಬೆಳೆದ್ರೆ ಮನುಷ್ಯನ ಆರೋಗ್ಯಕ್ಕೆ ಹಾನಿಕಾರಕ. ಹಾಗಾಗಿ ನಾವು ಸಾವಯವ ಪದ್ಧತಿ ಮೂಲಕವೇ ಎಲ್ಲಾ ಬೆಳೆಗಳನ್ನ ಬೆಳಿತೀವಿ ಅಂತಾರೆ ಹೇಮಶ್ರೀ. ಎಲ್ಲರೂ ಹೇಳೋರು ನಮಗೆಲ್ಲ ಬರ್ತಾ ಇರೋ ಕಾಯಿಲೆ ರೈತರಿಂದ ಅಂತ. ನಾವು ಏನೋ ಒಂದು ಒಳ್ಳೇದು ಕೊಡ್ತೀವಿ ಅನ್ನುವಾಗ ರೈತರಿಂದ ಅಂತಲೇ ಎಲ್ಲರೂ ರೈತರು ಗೊಬ್ಬರ ಹಾಕ್ತಾರೆ, ರೈತರ ಔಷಧಿ ಹೊಡಿತಾರೆ, ಅದಕ್ಕೆ ನಮಗೆ ಕಾಯಿಲೆ ಬರ್ತಾ ಇದೆ ಅಂತ. ನಾವು ಮಾಡದೇ ಇದ್ರೂ ಏನಕ್ಕೆ ಆ ಥರ ಬೇರೆ ಇನ್ನೇನಿದೆ ಅಂತ ಡೀಪ್ ಹೋಗುವಾಗ ನಾನು ಬೇರೆ ಅಬ್ರಾಡ್ಗೆ ಹೋಗಿದ್ದೆ. ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ತುಂಬ ಅವೇರ್ನೆಸ್ ಇತ್ತು ಅವರಲ್ಲಿ. ಏನಿರ್ಬೋದು ಇದು, ನಮ್ಮಲ್ಲಿ ಅಷ್ಟೊಂದು ಸಿಗುತ್ತಲ್ಲ, ಕಾಯೆಲ್ಲ ಅಷ್ಟೊಂದು ಇದೆಯಲ್ಲ ಅಂತ ಸ್ಟಡಿ ಮಾಡಿದಾಗ ಆವಾಗ ಗೊತ್ತಾಯಿತು ಅದು ನಮ್ಮ ದೇಶದಲ್ಲಿ ನಾವು ಯಾವ ಥರ ಎಣ್ಣೆ ತಿಂತಾ ಇದ್ದೀವಿ ಅಂತ ಹೇಳಿ. ಆಯಿಲಿಂದ ಹಿಡ್ದು ಒಂದು ಉಪ್ಪೊಂದು ಕೊಂಡ್ಕೊಂಡು ಬರ್ತೀನಿ. ಉಪ್ಪನ್ನು ಕೊಂಡ್ಕೊಳ್ಳುವಾಗಲೂ ನಾನು ಅದೇ ಅಂಗಡಿಗೆ ಬೇರೆ ಏನಾದರೂ ಪ್ರಾಡಕ್ಟ್ ಕೊಟ್ಟಿರ್ತೀನಿ. ಸೊ ಅದು ನಾನು ಕೊಡ್ತೀನಿ ಅನ್ನೋದಿಲ್ಲ. ಬಾಟರ್ ಸಿಸ್ಟಮ್. ಸೋಪನ್ನು ನಾನೇ ಮಾಡ್ಕೊಳ್ತೀನಿ ಮನೇಲಿ. ಸೋಪು ನನ್ನ ಕೊಬ್ಬರಿ ವರ್ಜಿನ್ ಕೋಕೋನಟ್ ಆಯಿಲಿಂದನೇ ಹಾಕಿ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಸೋಪನ್ನು ಮಾಡ್ಕೊಳ್ತೀವಿ. ಸೊ ಹಂಗಾಗಿ ಉಪ್ಪನ್ನು ನಾನು ದುಡ್ಡು ಕೊಟ್ಟು ತಗೊಳ್ಳೋದಿಲ್ಲ. ನಾನು ಕೊಟ್ಟಿರೋ ಪದಾರ್ಥ ಅಂಗಡಿಗೆ ಕೊಟ್ಟಿದ್ರೆ ಅವ್ರಿಗೆ ಲೆಸ್ ಮಾಡಿಕೊಂಡು ಹಿಂದೇನೆ ಅದೇ ಥರ. ಅದರ ಬದಲು ನನಗೆ ಈಗ ಎಣ್ಣೆ ಕೊಟ್ಟಿರ್ತೀನಿ, ಇಲ್ಲ ತರಕಾರಿ ಕೊಟ್ಟಿರ್ತೀನಿ, ಅದ್ರ ಬದಲು ಬೆಂಕಿಪಟ್ಟಣ ಮತ್ತು ಉಪ್ಪು ಆ ಥರದ್ದು ಏನಾದರೂ ಬೇಕಾದರೆ ತರ್ತೀನಿ. ಸ್ಪೈಸಸಲ್ಲೂ ಅಷ್ಟೇ ಚಕ್ಕೆ ಇದೆ, ಲವಂಗ ಇದೆ, ಏಲಕ್ಕಿ ಇದೆ, ಸ್ಪೈಸಸಲ್ಲೂ ಎಲ್ಲ ಇದೆ. ಇನ್ನು ಅಡುಗೆಗೆ ಬೇಕಾಗಿದ್ದು ಬೇಸಿಕ್ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ತರಕಾರಿ ಅದನ್ನು ಬೆಳ್ಕೊಳ್ತೀನಿ. ರೈತ ನೀನೇ ದೇಶ, ರೈತ ನೀನೇ ದೇಶ, ರೈತ ನೀನೇ ದೇಶ, ನಿನ್ನ ಕಾಯಕ ಮೆಚ್ಚುವ ಈಶ. ಅವತ್ತಿಂದನೂ ಅವರನ್ನು ನೋಡ್ಕೊಂಡು ಬರ್ತಾ ಇದ್ದೀನಿ. ಅವರ ಹೋರಾಟದ ಬದುಕು, ಕೃಷಿ ಜೊತೆ ಅವರ ಒಡನಾಟ ಎಲ್ಲ ಗಿಡ ಮರಗಳ ಜೊತೆನೇ ಇದೆ, ಪ್ರಾಣಿ ಪಕ್ಷಿಗಳ ಜೊತೆನೇ ಅವರ ಒಡನಾಟ ಯಾವಾಗ್ಲೂ. ಅವರು ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ಇಲ್ಲಿ ಬಂದರೆ ಅವ್ರು ಇಷ್ಟೊತ್ತಾದರೂ ಅವರು ಕೆಲಸ ಮುಗಿಯಲ್ಲ ಅವ್ರದ್ದು. ಇಲ್ಲಿಂದ ಎಲ್ಲ ಏನು ಬೆಳೆದಿರ್ತಾರೆ ಅದನ್ನೆಲ್ಲ ಅವರು ಹಾಸನ ತಗೊಂಡು ಬಂದು ಮಾರ್ಕೆಟಿಂಗ್ ಮಾಡಿ, ನಿಜವಾಗ್ಲೂ ಯಾರೂ ಇಲ್ಲ ಅಂತ ಕಾಣುತ್ತೆ ಹಾಸನ ಜಿಲ್ಲೆಯಲ್ಲಿ ಈ ಥರ ಇಷ್ಟು ಕಷ್ಟಪಟ್ಟು ಕೃಷಿಯಲ್ಲಿ ಮುಂದೆ ಬರ್ತಾ ಇರೋರು. ಇನ್ನು ಇವರ ಸಾಧನೆಗೆ ರಾಜ್ಯ ಸರ್ಕಾರ ಕಳೆದ ವರ್ಷ ರಾಜ್ಯ ಮಟ್ಟದ ಕೃಷಿ ಸಾಧಕಿ ಪ್ರಶಸ್ತಿ, ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯ ಶ್ರೇಷ್ಠ ತೋಟಗಾರಿಕೆ ರೈತ ಮಹಿಳೆ ಪ್ರಶಸ್ತಿ, ತರಕಾರಿ ಬೇಸಾಯಕ್ಕೆ ICAR ರಾಷ್ಟ್ರಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಗ್ರಿಕಲ್ಚರ್ ಇಸ್ ಅ ಮದರ್ ಆಫ್ ಆಲ್ ಕಲ್ಚರ್. ನೀವೇನೇ ಒಂದು ಟೆಕ್ನಿಕಲಿ ಹೋಗ್ತೀನಿ ಅಂದಾಗ ಕೃಷಿಯಿಂದನೇ ಹೋಗ್ಬೇಕು. ಏನು ಮಾಡಿದ್ರೂ ನಾವು ಅಕ್ಕಿ ಅನ್ನ ತಿನ್ನೋ ಐಟಮ್ ಅಂತೂ ಮಾಡಿಫೈ ಮಾಡಿ ಫ್ಯಾಕ್ಟ್ರಿಲಿ ಮಾಡೋಕ್ಕಾಗಲ್ಲ. ಸೊ ಅದು ಒಂದಿತ್ತು. ಮತ್ತು ಹಾಬಿ. ಇಲ್ಲಿವರೆಗೂ ಒಂದು ದಿವಸನೇ ನಾನು ಇಡೀ ಪ್ರಪಂಚದಲ್ಲಿ ನಾನು ಒಬ್ಬಳೇ ಸುಖಿ ಏನೋ ನನಗೆ ಈ ಥರ ಇದು ಕೊಟ್ಟಿದೆ. ಎಲ್ಲಿ ಒಂದು ಕಾರ್ನರ್ ಆಫ್ ಮೈ ಇದು ತೋಟದಲ್ಲಿ ಕೂತರೂ ಕೂಡ ನನಗೆ ಸಮಾಧಾನ ಇದೆ, ಖುಷಿ ಇದೆ. ಯಾವತ್ತೂ ನನಗಿಂತ ಕಷ್ಟ ಕೊಟ್ಟೆ, ಇಷ್ಟೊಂದು ಕಷ್ಟ ಆಯಿತು ಅಂತ ಅನಿಸೇ ಇಲ್ಲ ಇಲ್ಲಿವರೆಗೂ. ಒಟ್ಟಾರೆ 15 ವರ್ಷಗಳ ಹಿಂದೆ ಜಮೀನು ನೋಡೋಕ್ ಬಂದಾಗ ಇಲ್ಲಿ ಗರ್ಕೆ ಹುಲ್ಲು ಬೆಳೆಯೋದಿಲ್ಲ ಅಂತ ಅಕ್ಕಪಕ್ಕದವರು ಹೇಳಿದ್ರಂತೆ. ಆದ್ರೆ ಭೂತಾಯಿ ನಂಬಿದ್ರೆ ಕೈ ಬಿಡೋದಿಲ್ಲ ಅಂತ ತಾತ ಹೇಳಿದ ಮಾತನ್ನ ನೆನಪಲ್ಲಿ ಇಟ್ಕೊಂಡು ಅದರಂತೆ ನಡೆದು ಇವತ್ತು ಕೃಷಿ ಕ್ಷೇತ್ರದಲ್ಲಿ ತಮ್ಮದೇ ಛಾಪನ್ನ ಮೂಡಿಸಿರೋ ಹೇಮಶ್ರೀ ಅವರ ಸಾಧನೆ ನಿಜಕ್ಕೂ ಶ್ಲಾಘನೀಯ. ರೈತ ಭೂಮಿಯ ಚೊಚ್ಚಲ ಮಗ, ಕರಮುಗಿಯೋ ಆತನಿಗೆ, ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. DMG ಹಳ್ಳಿ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ಈಗ ಮತ್ತೊಂದು ವಿರಾಮದ ನಂತರ ಮಿಶ್ರ ಮೀನು ಸಾಕಾಣಿಕೆಯ ಬಗ್ಗೆ ತಜ್ಞರಿಂದ ತಿಳ್ಕೊಳ್ಳೋಣ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ.